ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಅಶ್ವಿನಿ ಗೌಡ ಅದೇ ರೀತಿಯಾಗಿ ರಕ್ಷಿತಾಗೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಪ್ರೊಮೋ ಬಂದಿದೆ. ಅಶ್ವಿನಿ ಗೌಡ ಯಾವ ರೀತಿಯಾಗಿ ಪೋರ್ಟ್ರೇ ಮಾಡ್ತಾ ಇದ್ಲು ಅಥವಾ ಯಾವ ರೀತಿಯಾಗಿ ತಪ್ಪು ಮಾಹಿತಿಯನ್ನು ಹೊರಗಡೆ ಕೊಡ್ತಾ ಇದ್ಲು ಅದನ್ನು ಯಾರು ಕೂಡ ಹೇಳಿದ್ರು ಅವಳು ನಂಬುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ. ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಾಳೋ ಅದೇ ರೈಟ್ ಅನ್ನೋ ಮಟ್ಟಕ್ಕೆ ಅವಳ ಮನಸ್ಥಿತಿ ಇರುವಂತಹದ್ದು. ಸ್ನೇಹಿತರೆ, ಅಂದ ಹಾಗೆ ಒಂದು ರಕ್ಷಿತಾ ಕಾಲನ್ನು ತೋರಿಸ್ತಾಳೆ ಅಥವಾ ಚಪ್ಪಲಿಯನ್ನು ತೋರಿಸ್ತಾಳೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಬೇರೆ ವಿಚಾರ. ಅದನ್ನು ಕಲಾವಿದರಿಗೆ ತೋರಿಸಿದೆಯಾ, ನೀನು ಕಲಾವಿದರನ್ನು ಚಪ್ಪಲಿಯಿಂದ ತೋರಿಸ್ತೀಯಲ್ಲ ಅನ್ನೋ ರೀತಿಯಲ್ಲಿ ಈ ರಕ್ಷಿತಾಗೆ ಅಶ್ವಿನಿ ಗೌಡ ಮಾತನಾಡಿ ಹೊರಗಡೆ ಕೆಟ್ಟದಾಗಿ ಪೋಟ್ರೆ ಮಾಡೋದಕ್ಕೆ ಪ್ರಾರಂಭಿಸಿದ್ಲು. ಇದಕ್ಕೆ ಕಿಚ್ಚ ಸುದೀಪ್ ತಕ್ಕ ಉತ್ತರವನ್ನು ಕೊಡಬೇಕಾಗಿತ್ತು. ಸೊ ಹಾಗಾಗಿ ಆ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನೇನಾಗಿತ್ತು, ಅಸಲಿಗೆಯಲ್ಲಿ ನಡೆದಿದ್ದಂಥದ್ದಾದರೂ ಏನು, ಆ ಮಾತಿನ ಚಕಮಕಿಗಳು ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋದಾದರೆ, ಒಂದು BB ಕ್ಯಾಂಟೀನ್ ಅಂತ ಇರುತ್ತೆ. BB ಕ್ಯಾಂಟೀನ್ನಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಮತ್ತು ಈ ರಕ್ಷಿತಾ ನಡುವೆ ಒಂದಿಷ್ಟು ವಾಗ್ವಾದ ಶುರು ಆಗ್ಬಿಡುತ್ತೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗುತ್ತೆ ಅಂತಂದರೆ, ಓಟಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಬರುತ್ತೆ. ಆ ಒಂದು ಸನ್ನಿವೇಶ ಏನು ಅಂತಂದರೆ, ವೋಟ್ ಯಾರಿಗೆ ಬರುತ್ತೋ ಆ ಒಂದು ಸಂದರ್ಭದಲ್ಲಿ ಅವರು ಲೆಟರನ್ನು ಓದುವಂಥ ಅವಶ್ಯಕತೆ ಇರುತ್ತೆ. ಆಗ ಅಶ್ವಿನಿ ಗೌಡ ಈ ಒಂದು ರಕ್ಷಿತಾಗೆ ವೋಟನ್ನು ಯಾವುದೇ ಕಾರಣಕ್ಕೂ ನೀಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಬಿಟ್ಟಿರ್ತಾರೆ. ಅದರಿಂದ ಬೇಜಾರಾಗಿರ್ತಕ್ಕಂತಹ ರಕ್ಷಿತಾ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ರಕ್ಷಿತಾ ಹೇಳ್ತಾರೆ, ನಿಮ್ಮ ವೋಟಿಗೆ ಇದೇ ಮಾಡಬೇಕು, ವೋಟ್ ಬೇಕಾಗಿಲ್ಲ, ಹಿಂಗೆ ಮಾಡ್ತೀನಿ, ಅರ್ಥ ಆಯ್ತಾ ಅನ್ನೋ ರೀತಿಯಲ್ಲಿ ಕಾಲನ್ನು ತೋರಿಸಿ ಆ ಒಂದು ವಿಚಾರವನ್ನು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನೀವು ನನಗೆ ವೋಟ್ ಹಾಕಿಲ್ಲ ಅಂದ ತಕ್ಷಣ ನಾನು ಸುಮ್ಮನೆ ಆಗೋದಿಲ್ಲ, ಅಥವಾ ನನಗೆ ವೋಟಿನ ಅವಶ್ಯಕತೆ ನನಗಿಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಚಪ್ಪಲಿಯನ್ನು ತೋರಿಸುವಂಥ ಕೆಲಸ ಆಗುತ್ತೆ. ಬದಲಿಗೆ ನೀನೊಬ್ಬ ಕಲಾವಿದೆ, ನಾಟಕ ಮಾಡಿದ್ಯಾ ಅಥವಾ ಇನ್ನೇನೋ ಮಾಡಿದ್ಯಾ ಅಂತ ಕಲಾವಿದರಿಗೆ ತೋರಿಸಿರ್ತಕ್ಕಂಥದ್ದಲ್ಲ. ಬದಲಿಗೆ ರಕ್ಷಿತಾಗೆ ವೋಟ್ ಬಂದಿಲ್ಲ ಎಂಬ ಕಾರಣದಿಂದಾಗಿ ನಿಮ್ಮ ವೋಟ್ ನನ್ನ ಚಪ್ಪಲಿಗೆ ಸಮ ಅನ್ನೋ ಮಟ್ಟಕ್ಕೆ ತೋರಿಸಿ ಬಿಡ್ತಾರೆ. ಆಗ ನಮಗೂ ನಿನ್ನ ಅವಶ್ಯಕತೆ ಇಲ್ಲ ಅಂತ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಓಕೆ ವೆರಿ ಗುಡ್ ಅನ್ನೋ ರೀತಿಯಲ್ಲಿ ಆ ಒಂದು ಅಶ್ವಿನಿ ಗೌಡ ಆ ಸಂದರ್ಭದಲ್ಲಿ ಹೇಳಿಬಿಡ್ತಾರೆ. ಸೊ ಆ ಒಂದು ಸಂದರ್ಭ ಅಷ್ಟೇ ಆಗಿರ್ತಕ್ಕಂಥದ್ದು. ನಂತರ ಅದೆಲ್ಲವೂ ಆದ ನಂತರ ಅಶ್ವಿನಿ ಗೌಡ ಬೇರೆ ರೀತಿಯಲ್ಲಿ ತಿರ್ಚೋದಕ್ಕೆ ಪ್ರಾರಂಭಿಸಿರ್ತಾರೆ. ಅದಕ್ಕೆ ಒಂದು ತಕ್ಕ ಉತ್ತರ ಬೇಕಾಗಿತ್ತು. ಈ ಒಂದು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಕಿಚ್ಚ ಸುದೀಪ್ ಆ ಒಂದು ಪ್ರಶ್ನೆಗೆ ಅಥವಾ ಆ ಒಂದು ಮಾತಿಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅವರು ಕಲಾವಿದರಿಗೆ ತೋರಿಸಿದಂಥದ್ದಲ್ಲ, ನಿಮ್ಮ ವೋಟಿಗೆ ತೋರಿಸಿರ್ತಕ್ಕಂಥದ್ದು. ನೀವು ಅವರಿಗೆ ಬಹುಮತದಿಂದ ವೋಟನ್ನು ಹಾಕಿಲ್ಲ ಅನ್ನೋ ರೀತಿಯಾಗಿ ಇರೋದ್ರಿಂದ ಆ ಕಾರಣಕ್ಕಾಗಿ ನಿಮಗೆ ತೋರಿಸಿದ್ದು ಅನ್ನೋ ರೀತಿಯಲ್ಲಿ ಹೊರಗಡೆ ಸಂದೇಶವನ್ನು ಕೊಡ್ತಾರೆ. ಸರಿಯಾದ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸುದೀಪ್ ಅವರ ಕೆಲಸ ಕೂಡ ಆಗಿತ್ತು. ಹಾಗಾಗಿ ಅವರು ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದನ್ನು ಮೆಚ್ಕೊಳ್ತಾರೆ. ಖಂಡಿತವಾಗಿ ಇದನ್ನು ಅಪೋಸ್ ಮಾಡೋದಕ್ಕೆ ಯಾರಿಂದಾನೂ ಕೂಡ ಸಾಧ್ಯವಿಲ್ಲ. ತಪ್ಪು ಸಂದೇಶವನ್ನು ಅಥವಾ ನಮಗೆ ಏನು ಬೇಕೋ ಅದನ್ನು ಕ್ರಿಯೇಟ್ ಮಾಡಿಕೊಂಡು ಒಂದು ವೇದಿಕೆಯಲ್ಲಿ ಹೇಳ್ತೀವಿ ಅಂದಾಗ ಸಾಕಷ್ಟು ಜನ ಆ ಒಂದು ಶೋನ ನೋಡ್ತಾ ಇರ್ತಾರೆ, ಫಾಲೋ ಮಾಡ್ತಾ ಇರ್ತಾರೆ. ಒಬ್ಬರ ಬಗ್ಗೆ ಹೊರಗಡೆ ನೆಗೆಟಿವ್ ಪಾಸಿಟಿವ್ ಅನ್ನೋದು ಹೋಗ್ತಾ ಇರುತ್ತೆ. ಒಂದು ಚಿಕ್ಕ ಹುಡುಗಿಯನ್ನು ಇವರ ಕೈಯಿಂದ ಮೇಂಟೈನ್ ಮಾಡೋದಕ್ಕೆ ಆಗಿಲ್ಲ ಅಂದ ತಕ್ಷಣ ಅದನ್ನು ಹೇಗೆ ಬೇಕಾದರೂ, ಅದೇನೋ ಅಂತಾರಲ್ಲ, ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರನೇ ಮಾತು ಅನ್ನೋದು. ಅಂದರೆ ನೆಗೆಟಿವ್ ಆಗಿ ನಮ್ಮ ಬಗ್ಗೆ ಪ್ರಚಾರವನ್ನು ಮಾಡೋವಂಥ ಅದೇ ರೀತಿಯಾಗಿ ಅಶ್ವಿನಿ ಗೌಡ ಮಾಡ್ತಾ ಇರುವಂಥದ್ದು. ಅಶ್ವಿನಿ ಗೌಡ ಮಾಡ್ತಾ ಇರುವಂಥದ್ದು ತಪ್ಪು ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಕೊನೆಯದಾಗಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂತಹದ್ದು. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.